ಹೀಗೆ ಯಾವುದೇ ಅಂಜು ಅಳಕು ನಾಚಿಕೆ ಇಲ್ಲದೆ ನಾನು ನೀನು ಒಂದಾದ ಮೇಲೆ ಇನ್ಯಾಕೆ ಜಗದ ಚಿಂತೆ ಅಂತ ಪರಸ್ಪರ ಪ್ರೀತಿ ಪ್ರೇಮದ ಗುಂಗಿನಲ್ಲಿ ಇರುವ ಇವರಲ್ಲಿ ಈಕೆಯ ಹೆಸರು ಜಯಶ್ರೀ ಎಂ. ಇನ್ನು ಈಗ ತಾನೇ 19 ವರ್ಷ ವಯಸ್ಸು, ಬೆಂಗಳೂರು ಉತ್ತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚೀಮಂಡಹಳ್ಳಿ ನಿವಾಸಿ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾಭ್ಯಾಸ ಮಾಡಿದ್ದಾಳೆ. ಇವನ ಹೆಸರು ಅನಿಲ್ ಕುಮಾರ್, ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ನಿವಾಸಿ. ಅನಿಲ್ ಹೊಸಕೋಟೆಗೆ ಹೋಗಿ ಬರುತ್ತಿದ್ದಾಗ ಜಯಶ್ರೀ ನೋಡಿದ್ದನಂತೆ ಅಷ್ಟೇ. ಮುಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದೆ. ಪರಿಚಯ ಪ್ರೀತಿ ಪ್ರೇಮಕ್ಕೆ ತಿರುಗಿದೆ. ಅಷ್ಟರಲ್ಲಿ ಇವರಿಬ್ಬರ ಪ್ರೀತಿ ಪ್ರೇಮ ಜಯಶ್ರೀ ಮನೆಯಲ್ಲಿ ಗೊತ್ತಾಗಿದೆ. ಬೇರೆ ಹುಡುಗನನ್ನ ನೋಡಿ ಮದುವೆ ಮಾಡಲು ಆಕೆಯ ತಂದೆ ತಾಯಿ ಯತ್ನಿಸಿದ್ದಾರಂತೆ. ಅಷ್ಟರಲ್ಲಿ ಜಯಶ್ರೀ ಮನೆಯಲ್ಲಿ ಹೇಳದೆ ಕೇಳದೆ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ನೇರವಾಗಿ ಪ್ರಿಯಕರನ ಮನೆಗೆ ಆಗಮಿಸಿ ದೇವಸ್ಥಾನದಲ್ಲಿ ಮದುವೆ ಕಾಣೆಯಾದ ಬಗ್ಗೆ ಜಯಶ್ರೀ ಪೋಷಕರು ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಮಗಳು ಕಾಣೆಯಾದ ಬಗ್ಗೆ ದೂರು ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಜಯಶ್ರೀ ಹಾಗೂ ಅನಿಲ್ ದೇವಸ್ಥಾನವೊಂದರಲ್ಲಿ ಮದುವೆ ಮಾಡಿಕೊಂಡು ಹನಿಮೂನ್ಗೆ ಹೋಗಿ ಬಂದಿದ್ದಾರೆ. ಇತ್ತ ಜಯಶ್ರೀ ಮನೆಯಲ್ಲಿ ದೂರು ದಾಖಲು ಮಾಡುತ್ತಿದ್ದಂತೆ ಬೆದರಿದ ಜೋಡಿ ನೇರವಾಗಿ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಆಗಮಿಸಿ ರಕ್ಷಣೆ ನೀಡುವಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮೊರೆ ಹೋಗಿದ್ರು. ಎಸ್ಪಿ ಕಚೇರಿಯಿಂದ ಹೊಸಕೋಟೆ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದೇ ತಡ ಜಯಶ್ರೀ ತಂದೆ ತಾಯಿ ಬಂಧು ಬಳಗ ಎಸ್ಪಿ ಕಚೇರಿಗೆ ಆಗಮಿಸಿ ವಾಪಸ್ ಮನೆಗೆ ಬರುವಂತೆ ಜಯಶ್ರೀಯನ್ನ ಪರಿಪರಿಯಾಗಿ ಬೇಡಿಕೊಂಡ್ರು. ನಾವೇ ಮದುವೆ ಮಾಡ್ತೀವಿ ಬಾ ಮಗಳೇ ಅಂತ ಜಯಶ್ರೀ ಕಾಲು ಹಿಡಿದು ಬೇಡಿಕೊಂಡ್ರು. ಜಯಶ್ರೀ ಮಾತ್ರ ತಂದೆ ತಾಯಿಯ ಮಾತಿಗೆ ಕವಡೆ ಕಾಸಿನ ಬೆಲೆ ಕೊಡದೆ ನಾನು ವಯಸ್ಕಳು ನನ್ನಿಷ್ಟ ಪ್ರೀತಿಸಿದವನ ಜೊತೆಯೇ ಹೋಗುವುದಾಗಿ ಪೊಲೀಸರಿಗೆ ಹೇಳಿಕೆ ನೀಡಿ ಪ್ರಿಯಕರ ಅನಿಲ್ ಜೊತೆ ಹೊರಟು ಹೋದ್ಲು. ಆದರೆ ಅನಿಲ್ ತಮಗೆ ಪ್ರಾಣ ಭೀತಿ ಇರುವುದಾಗಿ ರಕ್ಷಣೆಗೆ ಮನವಿ ಮಾಡಿದ್ದಾನೆ. ನನ್ನ ಹೆಸರು ಅನಿಲ್ ಕುಮಾರು, ನಮ್ಮ ತಂದೆ ಹೆಸರು ನಾರಾಯಣ ಸ್ವಾಮಿ, ನಮ್ಮಮ್ಮ ಹೆಸರು ರತ್ನಮ್ಮ, ನಂದು ಬಂಡಳ್ಳಿ. ಇವನ್ನ ಲವ್ ಮಾಡಿ ನಾನು ಹೊಸಕೋಟೆಗೆ ನನ್ನ ಬೈಕ್ ಸ್ಪೇರ್ ಪಾರ್ಟ್ ತೊಗೊಂಡೋಕೆ ಹೋದಾಗ ಒಂದು 4 ಟೈಮ್ ನೋಡಿದಾಗ ಮತ್ತು ನಮಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಮಾತಾಡ್ತಾ ಹಂಗೆ ನಮ್ಮಿಬ್ಬರಿಗೂ ಲವ್ ಆಯಿತು. ಲವ್ ಆಗಿ 18ನೇ ತಾರೀಕು ನಾವು ಇಬ್ಬರು ವಿದ್ರಾಸ್ಪದದಲ್ಲಿ ಮದುವೆ ಆದ್ವಿ. ನಮ್ಮ ಮನೆಗೆಲ್ಲ ಒಪ್ಪಿಸಿ ಮದುವೆ ಆದಮೇಲೆ ಇವಾಗ ನಾವು ಇವ್ರ ಮನೆ ಕಡೆಯವರು ನಮ್ಮನ್ನು ಹುಡುಕಿ ನಮ್ಮ ಮನೆ ಹತ್ರ ಎಲ್ಲ ಹೋಗಿ ಫುಲ್ ಟಾರ್ಚರ್ ಮಾಡ್ತಾಯಿದ್ರು ಎಲ್ಲರಿಗೂ. ಮನೆ ಹತ್ರ ಅವ್ರಿಗೆ ಕ್ಯಾಸ್ಟ್ ಪ್ರಾಬ್ಲಮ್ಮು, ಅಂದರೆ ನಮ್ಮದು SC ಕ್ಯಾಸ್ಟು, ಅವ್ರದ್ದು ಕುರುಬಾಸು. ಸೊ ಅದರಿಂದ ಅವ್ರಿಗೆ ಕ್ಯಾಸ್ಟಿಸಮ್ಮು ತುಂಬ ಇದೆ, ಅದಕ್ಕೆ ಅವ್ರಿಗೆ ಬೇಡ ಅಂತ ಇವ್ರು ಬಂದಿರೋದಕ್ಕೆ ಇಲ್ಲ ಅವನ್ನ ಸಾಯಿಸ್ಬಿಡ್ತೀವಿ, ಇಲ್ಲ ನೀನನ್ನು ಸಾಯಿಸ್ಬಿಡ್ತೀವಿ, ನಾವೇಳಿ ಕಡೆ ಮದುವೆ ಆಗೋ ಅಂತಂದಕ್ಕೆ ಅವ್ರಿಗೆ ನಾನೇ ಬೇಕು ಅಂತ ಬಂದು ಮದುವೆ ಆಗೋದು. ಮುಂದೆ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ನನಗೆ ಭರವಸೆ ಇದೆ. ಅವ್ರಿಗೂ ಗೊತ್ತು ನಾನು ಚೆನ್ನಾಗಿ ನೋಡ್ಕೊತೀನಿ. 3 ವರ್ಷದಿಂದ ನಾವು ಲವ್ ಮಾಡಿಕೊಂಡು ಅವ್ರಿಗೆ ನಾನು ಅರ್ಥ ಮಾಡಿಕೊಂಡೆ ಅವ್ರಿಗೆ ಬಂದಿರೋದು. ನಂದು ಹೋಟ್ಲ್ ಬಿಸ್ನೆಸ್ ಇದೆ, ಸ್ವಂತ ಹೋಟ್ಲ್ ಬಿಸ್ನೆಸ್ ಮಾಡ್ತೀನಿ. ಅವ್ರಿಗೆ ಡಿಗ್ರಿ ಮಾಡ್ತಿದ್ದೆ. ನಮ್ಮ ಮನೆಯಲ್ಲೂ ಫಸ್ಟ್ ಒಪ್ಪಲಿಲ್ಲ. ನಾವೆಲ್ಲ ಹೇಳಿದ್ವಿ ಬೇಡ ನಿಮ್ಮ ಮನೇಲಿ ಒಂದ್ಸರಿ ಕೇಳಿ ನೋಡೋಣ ಅಂತ. ಅವರು ಒಪ್ಪಲ್ಲ, ಹೋದರೆ ಮತ್ತೆ ನಾನು ಸಾಯಿಸ್ಬಿಡ್ತಾರೆ ಹಂಗೆ ಹಿಂಗೆ ಅನ್ನೋದಕ್ಕೆ ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೋರ್ಸ್ ಮಾಡಿ ಒಪ್ಪಿಸಿ ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ನಾವು ಮದುವೆ ಮಾಡ್ಕೊಂಡಿರೋ. ಇವ್ರ ಮನೆಯವರು ಇಲ್ಲ, ನಮ್ಮ ಮನೆಯವ್ರು ಮಾತ್ರ. ಪ್ರೀತಿ ಕುರುಡು ಅನ್ನೋ ಹಾಗೆ ಇಬ್ಬರ ಜಾತಿ ಬೇರೆ ಬೇರೆ ಅನ್ನೋ ಕಾರಣಕ್ಕೆ ಹುಡುಗಿ ಮನೆಯವರು ಪ್ರೀತಿಸಿದವನ ಜೊತೆ ಬಿಟ್ಟು ಬೇರೆ ಮದುವೆ ಮಾಡಲು ಮುಂದಾಗಿದ್ದೇ ಜಯಶ್ರೀ ಮನೆ ಬಿಟ್ಟು ಬರಲು ಕಾರಣವಾಗಿದೆ. ಇನ್ನು 19 ವರ್ಷಗಳ ಕಾಲ ಮಗಳನ್ನ ಮುದ್ದಾಗಿ ಸಾಕಿದ್ದ ತಂದೆ ತಾಯಿಗೂ ಮಗಳು ಕವಡೆ ಕಾಸಿನ ಕಿಮ್ಮತ್ತು ನೀಡದೆ ಪ್ರಿಯಕರನ ಜೊತೆ ಹೋಗಿದ್ದನ್ನ ಕಂಡ ಆಕೆಯ ಪೋಷಕರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಯಿತು. ನನ್ನ ಹೆಸರು ಜಯಶ್ರೀ ಅಂತ. ನಮ್ಮ ಡ್ಯಾಡಿ ಹೆಸರು ಮಂಜುನಾಥ್, ನಮ್ಮಮ್ಮ ಹೆಸರು ನಾಗವೇಣಿ. ನಮ್ಮದು ಹೊಸಕೋಟೆ ಹತ್ರ ಚೀಮಂಡಳ್ಳಿ.
ನಾನು ಇವರು ಲವ್ ಮಾಡಿ 3 ಇಯರ್ಸ್ ಆಯಿತು. ನಾನು ಕಾಲೇಜಲ್ಲಿ ಓದೋ ಟೈಮಲ್ಲಿ ನಾವು ಲವ್ ಮಾಡಿದ್ದು. ಮತ್ತು ಮನೇಲೆಲ್ಲ ಗೊತ್ತಾದ ಮೇಲೆ ಕೇಳಿದ್ವಿ. ನಾವು ಕೇಳಿದಾಗ ಅವ್ರು ಒಪ್ಪಿಲ್ಲ, ಬೇಡ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು, ಮತ್ತು ಸಾಯಿಸ್ತೀನಿ ಅಂತೆಲ್ಲ ಹೇಳ್ತಿದ್ರು. ಮತ್ತು ನಾನು ಮಂಗಳವಾರ ನಾನು ಬಂದಾಗ ಇವ್ರು ಹೇಳಿದರು, ಬೇಡ ನೀನು ಹೋಗು, ಮನೇಲಿ ಒಪ್ಪಿಸಿ ಮದುವೆ ಆಗೋಣ ಅಂತ. ಆದರೆ ನಂಗೆ ಭಯ ಇತ್ತು, ಯಾಕೆಂದರೆ ಅವರು ಹೋದರೆ ಏನು ಮಾಡಿಬಿಡ್ತಾರೋ ಅಂತ ಭಯದಿಂದ, ಇಲ್ಲ ನನ್ನ ಮದುವೆ ಆಗಿಬಿಡು ಅಂತ ನಾನೇ ಹೇಳಿದೆ. ಅವ್ರ ಮನೆಯವ್ರಿಗೆ ಒಪ್ಪಿಗೆ ಇರಲಿಲ್ಲ. ಆದರೂ ಅವ್ರನ್ನ ಒಪ್ಪಿಸಿ ಅವ್ರು ಒಂದಿನ ಎಲ್ಲ ಟೈಮ್ ತೊಗೊಂಡು ಒಪ್ಪಿ, ಆಮೇಲೆ ಅವತ್ತು ಮಾರನೇ ದಿನ ಬುಧವಾರ 19ನೇ ತಾರೀಕು ಬೆಳಗ್ಗೆ ನಾವು ಮದುವೆ ಆದ್ವಿ. ನಾವು ವಿದ್ರಾಶ್ವತ್ಥದಲ್ಲಿ ನಾವು ಮದುವೆ ಆದ್ವಿ. ಆದರೆ ಇವಾಗ ಏನು ಪ್ರಾಬ್ಲಮ್ ಅಂದರೆ, ನಾವು ಬೇರೆ ಕಡೆ ಎಲ್ಲಾದರೂ ಇದ್ದೀವಲ್ಲ, ಹುಡ್ಕೊಂಬಂದು ಏನಾದರೂ ಪ್ರಾಬ್ಲಮ್ ಮಾಡ್ತಾರೆ ಅಂತ ಭಯ ನಮಗಿವಾಗ. ಆದ್ದರಿಂದ ನಮಗಿವಾಗ ಸೊಲ್ಯೂಷನ್ ಬೇಕು. ಎಷ್ಟು ದಿನ ಅಂತ ನಾವು ಇದೇ ಥರ ಇರೋಕ್ಕಾಗಲ್ಲ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.